ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಿ ಅನ್ಕೊಂತ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಏನು ಒಂದು ಬಾಟ್ಲ್ ಹಿಡ್ಕೊಂಡು ಕೂತವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದ್ರ ಮೇಲಿರೋದ ಕತೆ ಇವತ್ತು. ಯಾರ್ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಈ ಒಂದು ಚಿಕ್ಕ ಯೂಟ್ಯೂಬರ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ಸಮಾಚಾರ ಅಂದ್ರೆ ಏನಿಲ್ಲ, ಈ ಬಾಟ್ಲ್ ಕತೆ ಹೇಳ್ತೀನಿ. ಈ ಬಸ್ ಸ್ಟಾಪ್ಗಳಲ್ಲಿ ಯಾವುದೇ ಬಸ್ ಸ್ಟಾಪ್ ಎಲ್ಲ ಕಡೆನೂ ದರೋಡೆಗಳ. ದರೋಡೆ ಅಂದ್ರೆ ಆ ಥರ ದರೋಡೆ ಅಲ್ಲ, ಲೂಟಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಲೂಟಿ, ಹೆಂಗ್ ದರೋಡೆ, ಹೆಂಗ್ ವಂಚನೆ, ಅದೆಲ್ಲ ಹೇಳ್ತೀನಿ ಬನ್ನಿ. ಏನಪ್ಪ ಅಂದ್ರೆ ಈ ಬಸ್ ಸ್ಟಾಪ್ಗಳಲ್ಲಿ ಎಲ್ಲರೂ ಇವಾಗ ಎಲ್ಲ ಜನಸಾಮಾನ್ಯರು ಓಡಾಡ್ತಾ ಇರ್ತಾರೆ. ಅದಕ್ಕೆ ಈ ಬಸ್ ಸ್ಟಾಪ್ಗಳೆಲ್ಲ ಶಾಪ್ಗಳೆಲ್ಲ ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವರ ಒಂದು ವೀಕ್ನೆಸ್ನ ಬಂಡವಾಳ ಮಾಡಿಕೊಂಡಿದ್ದಾರೆ. ಇವಾಗ ಬಸ್ ಸ್ಟಾಪ್ನಾಗ ಹೋಗುವಂಥ ಜನರೆಲ್ಲ ಅರ್ಜೆಂಟ್ನಾಗ ಇರ್ತಾರೆ, ಫಸ್ಟ್ ಹೊರಡುವಂಥ ಒಂದು ಅರ್ಜೆಂಟಲ್ಲಿ ಇರುತ್ತೆ. ಬಸ್ ಹೋಗ್ಬಿಟ್ರೆ ಹೆಂಗೆ ಅಂತಂದೇಳಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಈ ಭಯದಲ್ಲಿ ಬರ್ತಾ ಇರೋದನ್ನೇ ಬಂಡವಾಳ ಮಾಡ್ಕೊಂಬಿಟ್ಟವ್ರೆ. ಯಾವ ರೀತಿ ಬಂಡವಾಳ, ಏನು ಬಂಡವಾಳ ನೋಡೋಣ ಮನೆ. ಈ ಎರಡು ಬಾಟಲ್ ಸೇಮ್ ಇದಾವೆ, ಇದರಲ್ಲಿ ಏನೋ ಡಿಫ್ರೆನ್ಸ್ ಇಲ್ಲ. ಏನೋ ಡಿಫ್ರೆನ್ಸ್ ಕಾಣಿಸ್ತದೆ ನಿಮಗೆ? ಡಿಫ್ರೆನ್ಸ್ ಕಾಣಿಸಿದ್ರೆ ಹೇಳಿ, ನನಗೆ ಕಮೆಂಟ್ ಮಾಡಿ. ಏನು ಡಿಫ್ರೆನ್ಸ್ ಕಾಣಿಸ್ತದೆ ನೋಡಿ, ಏನು ಡಿಫ್ರೆನ್ಸ್ ಇಲ್ಲ. ಏನಾದರೂ ಕಾಣಿಸ್ತಾ ಇದೆಯಾ? ಚಾನ್ಸೇ ಇಲ್ಲ. ಆದರೆ ಡಿಫ್ರೆಂಟ್ನ ನಾನು ಹೇಳ್ತೀನಿ. ಇದು ಅದೇ ಬಾಟಲ್, ಇದು ಅದೇ ಬಾಟಲ್. ಇದು ಎರಡರಲ್ಲಿ ಡಿಫ್ರೆನ್ಸ್ ಏನಂದರೆ, ಇದು ವಾಮ್, ಇದು ಕೋಲ್ಡ್. ಅರ್ಥ ಆಯ್ತಾ? ಇದು ವಾಮ್ ಬಾಟಲ್, ಇದು ಕೋಲ್ಡ್ ಬಾಟಲ್, ಅಷ್ಟೇ ಡಿಫ್ರೆನ್ಸ್. ಇನ್ನೇನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್, ಆ್ಯಸ್ ಇಟ್ ಇಸ್ ಸೇಮ್ ಟು ಸೇಮ್. ಒಳಗಡೆ ನೀರಿರೋದು ಅದೇ, ಎಲ್ಲ ಸೇಮ್ ಇದೆ. ಆದರೆ ಈ ಬಾಟಲಿನ ಬೆಲೆ ಎಷ್ಟು ಗೊತ್ತಾ? ಈ ಬಾಟಲಿನ ಬೆಲೆ 10 ರೂಪಾಯಿ, ಈ ಬಾಟಲಿನ ಬೆಲೆ 15 ರೂಪಾಯಿ. ಯಾಕಪ್ಪ ಡಿಫ್ರೆನ್ಸು? ಸೇಮ್ ಇದಾವಲ್ಲ, ಹೆಂಗೆ 15 ರೂಪಾಯಿ? ಹೇಳ್ತೀನಿ ನಿಮಗೆ. ಏನು ವ್ಯತ್ಯಾಸ ಇಲ್ಲ ಇದರಲ್ಲಿ, ಒಂದೇ ಒಂದು ವ್ಯತ್ಯಾಸ ಇದೆ. ಅವಾಗ ಹೇಳ್ತೀನಿ, ನೀವು ಕಮೆಂಟ್ ಮಾಡಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿ. ಇದರಲ್ಲಿ ಏನು ವ್ಯತ್ಯಾಸ ಇದೆ ಗೊತ್ತಾ? ಕೋಲ್ಡ್ ಇದೆ, ಇದು ವಾಮ್. ಅವಾಗಲೇ ಹೇಳಿದ್ನಲ್ಲ, ಇದು ಕೋಲ್ಡ್ ಆಗಿರೋ ಕಾರಣಕ್ಕೆ ಮಾತ್ರ ಇದಕ್ಕೆ 5 ರೂಪಾಯಿ ಜಾಸ್ತಿ. ಇದು ಕೋಲ್ಡ್ ಆಗಿರೋ ಕಾರಣಕ್ಕೆ ಮಾತ್ರ 5 ರೂಪಾಯಿ ಜಾಸ್ತಿ. ಏನಕ್ಕಪ್ಪ ಕೋಲ್ಡ್ಗೆ 5 ರೂಪಾಯಿ ಕೊಡ್ಬೇಕು ನಾವು? ಆಲ್ರೆಡಿ ಇದರಲ್ಲಿ ಇರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಅವನು ಮ್ಯಾಕ್ಸಿಮಮ್ ರಿಟೇಲರ್ ಪ್ರೈಸ್ ಎಷ್ಟಿದೆ ಗೊತ್ತಾ? 10 ರೂಪಾಯಿ. ಇದಕ್ಕಿಂತ ಮೇಲೆ ಅವ್ರು 1 ರೂಪಾಯಿ ತಗೊಳಂಗಿಲ್ಲ, 1 ರೂಪಾಯಿನ ತಗೊಳಂಗಿಲ್ಲ ಅವನು. ಇದಕ್ಕಿಂತ ಕೆಳಗಡೆ ಎಷ್ಟನ್ನ ಕೊಟ್ಕಲಿ ಅವನು? 7 ರೂಪಾಯಿ ಕೊಟ್ಕಲಿ, 8 ರೂಪಾಯಿ ಕೊಟ್ಕಲಿ, 9 ರೂಪಾಯಿ, 10 ರೂಪಾಯಿ ಫ್ರೀಯಾಗಿ ಕೊಡಲಿ ಅವನು, ಅದು ನಮಗೆ ಸಂಬಂಧ ಇಲ್ಲ. ಆದರೆ ಇದ್ರ ಮೇಲೆ MRP ಮೇಲೆ 1 ರೂಪಾಯಿ 50 ಪೈಸೆ ಅವ್ನು ಜಾಸ್ತಿ ಕೊಡಂಗಿಲ್ಲ. ಆದರೆ ಈ ಬಸ್ ಸ್ಟಾಪ್ಗಳಲ್ಲಿ ಏನು ಮಾಡ್ತಾರೆ ಗೊತ್ತಾ? ಎಲ್ಲರೂ 5 ರೂಪಾಯಿ. ನಾನು ಮೊನ್ನೆ ಊರಿಂದ ಬರ್ತಾ ಇದ್ದೆ, ನಮ್ಮೂರಿಂದ. ಯಾವ ಬಸ್ ಸ್ಟಾಪಲ್ಲೇನು ಹೋಗಿ ನೀವು 5 ರೂಪಾಯಿ ಜಾಸ್ತಿ ಕೋಲ್ಡ್ ವಾಟ್ರಿಗೆ. ಗುರು, ಸಿಕ್ಕಾಪಟ್ಟೆ ಬಿಸಿಲಿದೆ, ಯಾರಾದ್ರೂ ವಾಮ್ ಕುಡಿತಾರಾ? ಚಾನ್ಸ್ ಇಲ್ಲ. ವಾಮೇ ಕುಡಿ, ಕೋಲ್ಡ್ ಬೇಕು. ಓಕೆ, ಅದು ವಾಟ್ರಪ್ಪ, ನೀನು ಕೋಲ್ಡ್ ಯಾಕೆ ವಾಮೇ ಕುಡಿ, ಓಕೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದು ನಾವು. ಕೂಲ್ ಡ್ರಿಂಕ್ಸ್ ಅಂದ್ರೆ ಏನು? ಕೂಲ್ ಆಗಿರೋದಕ್ಕೆ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ತಾರೆ. ಆ ಕೂಲ್ ಡ್ರಿಂಕ್ಸ್ ಮೇಲೆ 5 ರೂಪಾಯಿ ತೊಗೊಳ್ತಾ ಇದ್ದಾರೆ. 20 ರೂಪಾಯಿ ಕೂಲ್ ಡ್ರಿಂಕ್ಸ್ ಇದ್ರೆ ಅದ್ರ ಮೇಲೆ 5 ರೂಪಾಯಿ ಜಾಸ್ತಿ ತೊಗೊಳ್ತಾ ಇದ್ದಾರೆ, 25 ರೂಪಾಯಿ ತೊಗೊಳ್ತಾ ಇದ್ದಾರೆ. 5 ರೂಪಾಯಿ ಏನಕ್ಕೆ ತೊಗೊಳ್ತಾ ಇದ್ದಾರೆ? ನಾನು ಅದನ್ನು ಕೇಳಿದ್ರೆ ನನ್ನ ಮಕ್ಕಳು ಕೋಲ್ಡ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಗುರು, ನೀನು ಕೋಲ್ಡ್ ಡ್ರಿಂಕ್ಸ್ನ ಫ್ರಿಜ್ಜಲ್ಲಿ ಇಟ್ಕೊಂಡೆ ಮಾರಬೇಕು, ರೋಡಲ್ಲಿ ಇಟ್ಕೊಂಡು ಮಾರೋಕ್ಕಾಗಲ್ಲ. ಹಂಗತ್ತಿ ನೀನು ರೋಡಲ್ಲಿ ಇಟ್ಕೊಂಡು ಮಾರಿದ್ರೆ ಎಲ್ಲರೂ 20 ರೂಪಾಯಿ 5 ರೂಪಾಯಿ ಜಾಸ್ತಿ ತೊಗೊಂಡ್ರೆ ರೋಡಲ್ಲಿ ಇಟ್ಕೊಂಡು ಮಾರ್ತಾರೆ ಎಲ್ಲರೂ. ಸೊ ಅದಕ್ಕೋಸ್ಕರ ಈ ಬಸ್ ಸ್ಟ್ಯಾಂಡಲ್ಲಿ ಇದೇ ಥರ ದರೋಡೆ ಆಗ್ತದೆ, ವಂಚನೆ ಆಗ್ತದೆ. ನಾನು ಹತ್ತತ್ರ ಒಂದು 4 ಬಸ್ ಸ್ಟಾಪಲ್ಲಿ ಜಗಳ ಮಾಡಿ ಬಂದಿದ್ದೀನಿ ಮೊನ್ನೆ. 4 ಬಸ್ ಸ್ಟಾಪ್. ಇದನ್ನು ಕೇಳೋರು ಯಾರೂ ಇಲ್ಲ, ಅವ್ರದ್ದೇ ಆಟ. ಅವನಿಗೆ ಈ ಡಿಸ್ಟ್ರಿಬ್ಯೂಟ್ರಿಂದ ಅವನಿಗೆ ರಿಟೇಲಲ್ಲಿ ಒಂದು 7 ರೂಪಾಯಿ 8 ರೂಪಾಯಿನೇ ಕೊಟ್ಟಿರ್ತಾರೆ ಅಷ್ಟೇ. ಇದ್ರ ಮೇಲೆ ಅವನಿಗೆ 2 ರಿಂದ 3 ರೂಪಾಯಿ ಸಿಗ್ತಾ ಇರುತ್ತೆ ಆಲ್ರೆಡಿ. ಅವ್ನು ಕೋಲ್ಡ್ ಮಾಡೇ ಕೊಡಲೇಬೇಕು. ಆದರೆ ಕೋಲ್ಡ್ ಮಾಡೋಕ್ಕೆ 5 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಒಂದು ದಿವಸಕ್ಕೆ ಒಂದು 100 ಜನ ತೊಗೊಂಡ್ರೆ ಅವ್ನಿಗೆ 500 ರೂಪಾಯಿ. 500 ರೂಪಾಯಿ ಸುಮ್ಮನೆ ಕೋಲ್ಡಿಂಗ್ ಬರುತ್ತೆ. ಅಷ್ಟು ಖರ್ಚಾಗತ್ತಾ? ಅಷ್ಟು ದುಡ್ಡು ಖರ್ಚಾಗತ್ತಾ? ಕೋಲ್ಡ್ ಮಾಡೋಕೆ ಅಷ್ಟು ಹೋಗುತ್ತಾ ಒಂದು ದಿವಸಕ್ಕೆ? ಇದನ್ನು ಯಾರು ಕೇಳ್ತಾ ಇಲ್ಲ, ಬಸ್ ಸ್ಟಾಪಲ್ಲಿ ಯಾರು ಕೇಳ್ತಾ ಇಲ್ಲ. ನಾನೊಂದು 4 ಬಸ್ ಸ್ಟಾಪಲ್ಲಿ ಜಗಳ ಮಾಡಿ ಬಂದಿದ್ದೀನಿ. ಇದೇ ರೀತಿ ಒಂದು 3 ತಿಂಗಳಿಂದ ಒಂದು ಇನ್ಸಿಡೆಂಟ್ ಆಯಿತು. ಅದು ಸೇಮ್ ಅದೇ. ಬಸ್ ಅವರು ಒಂದು ಧಾಬಾದ ಹತ್ರ ತಪ್ತಾರೆ ಊಟ ಮಾಡೋಕ್ಕೆ. ಅಲ್ಲಿ ಊಟಕ್ಕೆ ಹೋಗ್ತೀವಿ, ಅಲ್ಲಿ ಮಗುಗೆ ಬೇಕಂತ ಬಿಸ್ಕಿಟ್ ತೊಗೊಳಕ್ಕೆ ಹೋಗ್ತೀನಿ ನಾನು. ಡಾರ್ಕ್ ಫ್ಯಾಂಟಸಿ ಬಿಸ್ಕಿಟ್, ಅದು MRP 30 ರೂಪಾಯಿ. ಅವನು 40 ರೂಪಾಯಿಗೆ ಮಾರ್ತಾ ಇದ್ದಾನೆ. ಅಲ್ಲೇನು ಕೋಲ್ಡ್ ಚಾರ್ಜ್ ಬಂತ, ಅದು ಬಂತ, ಇದು ಏನಿಲ್ಲ.
ಅವನು ಕೇಳಿದ್ರೆ ಯಾಕಪ್ಪ ನೀನು 40 ರೂಪಾಯಿ ಮಾರ್ತಾರೆ, ಅದು ನನ್ನ ಇಷ್ಟ, ನೀನು ತಗೊಳಗಿರುತ್ತೆ ಏನಾದ್ರು ಹೋಯ್ತಾರೆ. ಯಾರಿಗೊರು ಕೇಳ್ತಿದಾರೆ ಅವ್ರನ್ನ, ಸಂಬಂಧಪಟ್ಟ ಯಾರ ಮಾತಾಡ್ತಿಲ್ಲ ಅವ್ರಿಗೆ, ಯಾರು ಕೇಳ್ತಾನೆ ಇಲ್ಲ. ಅದು ಎಕ್ಸ್ಪೈರಿ, ಮತ್ತೆ ಎಕ್ಸ್ಪೈರ್ ಆಗಿ ಹೋಗಿದೆ. ನಾನು ಆಮೇಲೆ ಡೇಟ್ ಎಕ್ಸ್ಪೈರ್ ಮಾಡ್ತಾ ಇದ್ದೀನಿ, ನಾನು ಇಷ್ಟ ಗುರು, ನಾನು ಮಾಡ್ತಾ ಇದ್ದೀನಿ, ನಿನಗೆ ಬೇಕಾರ್ತಕ್ಕ ಇಲ್ಲಾಂದ್ರೆ ಇಟ್ಬಿಟ್ಟು ಹೋಯ್ತಾರ ಅಂತವನು. ಯಾರಿಗೆ? ಜನಗಳಿಗೆ ಮೋಸ ಆಗ್ತಿರುತ್ತೆ. ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ, ಯಾರೇ MRP ನೋಡಲ್ಲ, ಎಕ್ಸ್ಪೈರಿ ನೋಡಲ್ಲ, ಅವ್ನು ಹೇಳಿ ಡೇಟಿಗೆ ಕೊಡ್ತಾರೆ, ಹೋಗ್ತಾ ಇರ್ತಾರೆ. ಅದನ್ನೇ ಬಂಡವಾಳ ಮಾಡ್ಕೊಂಡು ಇವ್ರ ಮೇಲೆ ಅದೆಷ್ಟು ದುಡ್ಡು ಡ್ಯೂಟಿ ಮಾಡ್ತಾವ್ರೆ ಡೈಲಿ. ಎಷ್ಟೋ ಜನರು ಓಡಾಡ್ತಾವ್ರೆ. ಇತ್ತೀಚೆಗೆ ಬಸ್ ಫ್ರೀ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಜನ ಓಡಾಡ್ತಾರೆ. ಬಸ್ಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾಲ್ ಟಾಕ್ ಜಾಗ ಇರಲ್ಲ, ಅಷ್ಟೊಂದು ಜನ ಓಡಾಡ್ತಾ ಇರ್ತಾರೆ. ಇದನ್ನ ಯಾರು ಕೇಳ್ತಾ ಇಲ್ಲ ಗುರು, ಇದನ್ನ ಯಾರು ಕೇಳ್ತಾ ಇಲ್ಲ. ದಯವಿಟ್ಟು ನಾನು ಕಳಕಳಿಯಿಂದ ಕೇಳೋದು ಒಂದೇ ಒಂದು ವಿನಂತಿ ನಿಮ್ಮ ಹತ್ರ, ಅಂದರೆ ದಯವಿಟ್ಟು ಶೇರ್ ಮಾಡಿರಿ ಇದನ್ನ ವಿಡಿಯೋನ. ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪೋರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನಿಮ್ಮ ಹತ್ರ ಕೇಳಿದ್ರೆ, ಯಾವ ಜನಸಾಮಾನ್ಯರಿಗೂ ಇದ್ರ ಮೇಲೆ 1 ರೂಪಾಯಿ ಜಾಸ್ತಿ ಆಗಬಾರ್ದು. ನಾವು ಎಷ್ಟು ಮಾತಾಡೋಕ್ಕಾಗತ್ತೆ ಹೇಳಿ ಅಲ್ಲಿ ಬಸ್ ಸ್ಟಾಪಲ್ಲಿ? ನಮ್ಮ ಬಸ್ಸು ಹೋಗೋಕ್ಕೆ ಒಂದು ಅರ್ಜೆಂಟಲ್ಲಿ ಇರ್ತೀವಿ. ನಾನು ಮಾತಾಡಿ ಬಂದಿದ್ದೀನಿ, ಬಟ್ ನಾವು ಜನಸಾಮಾನ್ಯ ಮಾತಾಡೋರು ಕೇಳ್ತಾರ? ಯಾರು ಮಾತಾಡೋರು ಕೇಳ್ತಾರ? ಅವರೇ ಮಾತಾಡ್ಬೇಕು ಹೋಗಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿರಿ, ಎಲ್ರಿಗೆ ತಲುಪೋರಿಗೆ. ಇದು ಮುಂಚೆಯಿಂದ ನಾನು ವಿಡಿಯೋ ಮಾಡ್ಬೇಕು ಇದ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತಿದ್ದೆ, ಆದ್ರೆ ಆಗಿದ್ದಿಲ್ಲ. ಮೊನ್ನೆ ನನಗೆ ಗದಗಿಂದ ಬರ್ತಾ ಇದೆ ಒಂದು 4 ಬಿಸಿ ಇದೆ, ಫುಲ್ ಬಿಸಿ ಇದೆ. ಅಂಥದ್ರಲ್ಲಿ ನಾವು ವಾಮ್ ಕುಡಿಬೇಕು, ಬಿಸಿ ಇರಂಗೆ. ಕೋಡ್ ಕೇಳಿದ್ರೆ 5 ರೂಪಾಯಿ ಜಾಸ್ತಿ. ಏನು ಗುರು ನೀನು 5 ರೂಪಾಯಿಗೆಲ್ಲ ಇಷ್ಟೆಲ್ಲ ಮಾತಾಡ್ತೀಯ ಅಂತ. ಓಕೆ, 5 ರೂಪಾಯಿ ಕೊಟ್ಬಿಡೋಣ, ಆದ್ರೆ ಎಷ್ಟು ಜನ ಅಂತ ಲೂಟಿ ಮಾಡ್ತಾ ಇದ್ದಾರೆ? 1, 2, 3 ಡೈಲಿ 1000 ಜನ, 100 ಜನ. ಅದನ್ನೆಲ್ಲ ಕೇಳ್ಬಾರ್ದಾ? ಕೇಳ್ಬೇಕು. ಎಲ್ಲ ಕೇಳಿದ್ರೇನೆ ಸುಧಾರಿಸೋದು, ಅಲ್ಲಿವರೆಗೆ ಯಾರು ಸುಧಾರಿಸಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ಲ ಕಡೆ ಡಾಬುಗಳಾಗಲಿ, ಬಸ್ ಸ್ಟಾಪ್ಗಳಾಗಲಿ ಎಲ್ಲ ಸರಿ ಹೋಗ್ಬೇಕು. 1 ರೂಪಾಯಿ ಲೆಕ್ಕ ಗುರು, 1 ರೂಪಾಯಿ ಲೆಕ್ಕ. ಅರ್ಥ ಆಯ್ತಾ? 5 ರೂಪಾಯಿ ದೊಡ್ಡಾಗದಲ್ಲ, ಓಕೆ ಒಪ್ಕೊಳ್ತೀನಿ, ಆದ್ರೆ 1 ರೂಪಾಯಿ ಲೆಕ್ಕ. ದಯವಿಟ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿರಿ. ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಟೋರಿಗೆ ಶೇರ್ ಮಾಡಿ, ಇದನ್ನು ಬಗೆಹರಿಸೋರಿಗೆ ಈ ವಿಡಿಯೋನ ಎಲ್ಲರಿಗೂ ತಲುಪಿಸ್ರಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.